ನಮಸ್ತೆ ಎಲ್ರಿಗೂ 77 ಹಿಲ್ಸ್ ಫಾರ್ಮಿಂಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಪಾರ್ಟ್ 1 ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹೊಸ ಚಾನಲ್ಗಳಿಗೆ ಎಂಕರೇಜ್ ಮಾಡಿ, ಹೈನುಗಾರಿಕೆಯವ್ರಿಗೆ ಎಂಕರೇಜ್ ಮಾಡಿ. ಯಾಕೆಂದರೆ ಹೈನುಗಾರಿಕೆ ತುಂಬ ಕಷ್ಟ ಇದೆ. ಆ ಕಷ್ಟನ ಇಷ್ಟಪಟ್ಟು ಮಾಡ್ತಾರಲ್ಲ, ಅದಕ್ಕೋಸ್ಕರ ಅವ್ರಿಗೆ ಸಪೋರ್ಟ್ ಮಾಡಿ. ಇವಳು ಒಂಟಿಗೊಂಬು, ಇವಳು 8 ತಿಂಗಳು ತೆನೆಯಾಗಿದ್ದಾಳೆ. ಇನ್ನೊಂದು ತಿಂಗಳು ಕರು ಹಾಕ್ತಾಳೆ. ಇವಳು ಕರು ಹಾಕಿದ್ನ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ, ಕರು ಹಾಕಿರೋ ವಿಡಿಯೋನ. ಫ್ರೆಂಡ್ಸ್, ಇವಳು ಕಪ್ಪು ಹಸು, ಇದೂ ಅಷ್ಟೇ ತೆನೆ ಹಸು. ಇದು 7 ತಿಂಗಳು ತೆನೆಯಾಗಿದೆ. ಇದು ಕೊಟ್ಟಿಗೆನಲ್ಲಿ ನಮಗೆ 20 ಹಸುನು ಕಟ್ಟೋದಕ್ಕಾಗೋದಿಲ್ಲ. ಇಲ್ಲಿ ಒಳಗಡೆ ಎಷ್ಟಾಗುತ್ತೆ ಅಷ್ಟು ಕಟ್ತೀವಿ. ಮತ್ತು ಓಡಾಡೋ ಪ್ಯಾಸೇಜಲ್ಲಿ ಒಂದು 3 ಹಸ ಕಟ್ತೀವಿ. ಮನೆ ಬಾಗಿಲಲ್ಲಿ ಒಂದು 4 ಹಸ ಕಟ್ತೀವಿ. ಇಲ್ಲಿ ಸಿಟಿಯಾಗಿರೋದ್ರಿಂದ ಮನೆ ಮುಂದೆ ಜಾಸ್ತಿ ಕಟ್ಟೋದಕ್ಕಾಗೋದಿಲ್ಲ. ಆದರೂ ನಾವು ಒಂದು 3-4 ಹಸು ಕಟ್ಕೊತೀವಿ. ಮತ್ತು ರೋಡಲ್ಲಿ ಒಂದು ಸ್ವಲ್ಪ ಕಟ್ತೀವಿ. ಒಳಗಡೆ ಎಲ್ಲನೂ ಆಗೋದಿಲ್ಲ. ಮಧ್ಯಾಹ್ನ 3 ಗಂಟೆ ಆಗಿದ ತಕ್ಷಣ ಅವರೇ ಎಲ್ಲ ಒಬ್ಬೊಬ್ಬರಾಗಿ ಬರ್ತಾ ಇರ್ತಾರೆ. ಅವ್ರು ಬಂದಿಲ್ಲ ಅಂದರೆ ನಾವು ಹೋಗ್ಬಿಟ್ಟು ಕರ್ಕೊಂಬರ್ತೀವಿ. ಬಂದವ್ರಿಗೆ ನಾನು ಹಿಂಗೆ ಒಳಗಡೆ ಕೊಟ್ಟಿಗೆ ಒಳಗಡೆ ಕಟ್ಟಾಕ್ಬಿಟ್ಟು ನೀರಿಟ್ಟು ಹುಲ್ಲು ಹಾಕ್ತೀವಿ. ಸಂಜೆ ಮತ್ತೆ ತಿರ್ಗಾ ನಾವು ಬೂಸ ಮಡಗ್ಬಿಟ್ಟು ಹಾಲು ಕರ್ಕೊಂಡು ಕೊಟ್ಟಿಗೆ ಎಲ್ಲ ತೊಳೆದ್ಬಿಟ್ಟು ಮತ್ತೆ ಮಲ್ಕೊಳಗ ಹುಲ್ಲು ಹಾಕ್ಬಿಡ್ತೀವಿ. ಈ ಕರೆಕ್ಟಾಗಿ ಅವರೇ 3 ಗಂಟೆ ಆಗಿದ ತಕ್ಷಣ ಅವರೇ ಬರ್ತಾ ಇರ್ತಾರೆ. ಹಿಂಗೆ ಫ್ರೆಂಡ್ಸ್, ಮನೆ ಮಾಡ್ಬೋದು ಹೈನುಗಾರಿಕೆ. ನಾವು ಅಮ್ಮ ಮಗ ಇಬ್ಬರೇ ಮಾಡೋದ್ರಿಂದ 20 ಹಸು, ಅದು ಸಿಟಿನಲ್ಲಿ ಕಷ್ಟ ಅಂತ ಅನಿಸುತ್ತೆ. ಹಳ್ಳಿಗಳ ಕಡೆ ಏನಿಲ್ಲ, ಮನೆಯಲ್ಲಿ ಒಂದು 3-4 ಜನ ಇತ್ತು ಅಂದರೆ ಆರಾಮಾಗಿ ಮಾಡ್ಬೋದು. ಬಿಗಿನರ್ಸ್ಗಳಿಗೆ ಹೇಳ್ತೀನಿ, ಫಸ್ಟು ಸ್ಟಾರ್ಟಿಂಗ್ ಒಂದು 2-3 ಹಸು ತೊಗೊಬಂದು ಅದನ್ನು ನೋಡಿ ನಿಮ್ಮ ಕೈಲಿ ಆಗುತ್ತಾ ಕೆಲಸ, ಕಷ್ಟಪಡೋದಕ್ಕೆ ಆಗುತ್ತಾ, ಮಾಡ್ತೀವ ಅನ್ನೋದನ್ನು ನೋಡಿ ಆಮೇಲೆ ಜಾಸ್ತಿ ಹಸು ಹಾಕಿ. ಫಸ್ಟೇ ಸ್ಟಾರ್ಟಿಂಗೇ ಜಾಸ್ತಿ ಹಸು ಹಾಕೋಕ್ಕೆ ಹೋಗಬೇಡಿ. ಫಸ್ಟು ಕಮ್ಮಿ ಹಸುವಿನಲ್ಲಿ ನೋಡಿ ಮಾಡ್ಬೋದು, ಏನಿಲ್ಲ, ಅದ್ರಲ್ಲಿ ಆದಾಯ ಇದೆ. ಬೇರೆ ಕಡೆ ಕೆಲಸಕ್ಕೆ ಹೋದ್ರೂ ನಾವು ಕೆಲಸ ಮಾಡಲೇಬೇಕಲ್ಲ, ಕಷ್ಟಪಡಲೇಬೇಕು. ಕಷ್ಟಪಟ್ರೆ ಸುಖ ಸಿಗೋದು. ಹಂಗಾಗಿ ಈ ಕೆಲವು ಮಕ್ಳುಗಳಿಗೆ ನಾನು ಬೇರೆಯವ್ರ ಹತ್ರ ಹೋಗೋದಿಲ್ಲ ಕೆಲಸ ಅನ್ನೋರಿಗೆ ಹೈನುಗಾರಿಕೆ ಮಾಡ್ಬೋದು, ಆದಾಯ ಇದೆ. ಇದು ಸೈಕಲ್ ಹ್ಯಾಂಡ್ಲು. ಇದೂ ಅಷ್ಟೇ ತೆನೆ, ಒಂದು 8 ತಿಂಗಳು ತೆನೆ ಆಗಿದೆ. ಇದು ಇನ್ನೊಂದು ತಿಂಗಳೋದ್ರೆ ಇದನ್ನು ಕರು ಹಾಕುತ್ತೆ. ನಮ್ಮ ಮನೇಲಿ ತೆನೆ ಹಸುಗಳೇ ಒಂದು 4-5 ತೆನೆ ಹಸುಗಳಿದ್ದಾವೆ. 20 ಹಸು ಇವೆಲ್ಲ ಬಿಟ್ಟಾಗ ಬೆಳಿಗ್ಗೆ ಹೊತ್ತು ಹಾಲು ಕರ್ಕೊಂಡು ಮೇಯೋದಕ್ಕೆ ಬಿಡುವಾಗ ಹೋಗೋರೆಲ್ಲ ಫಸ್ಟು ನಮ್ಮ ಮನೆ ತಿರುಗಿಂಗಿ ನೋಡ್ಬಿಟ್ಟು ಹೋಗ್ತಾರೆ. ಇಷ್ಟು ಹಸುನ ಇವ್ರು ಇದು ಹೆಂಗೆ ಮೇಂಟೈನ್ ಮಾಡ್ತಾರೆ, ಇದು ಹೆಂಗಿಲ್ಲ ಇಷ್ಟೊಂದು ಹಸು ಸಾಕಿದ್ದಾರಲ್ಲ ಅಂತೇಳಿ ಹೋಗೋರೆಲ್ಲ ತಿರುಗಿಕೊಂಡು ನೋಡ್ತಾರೆ. ನಮ್ಮ ಮನೆ ಕಡೆಗೆ ನೋಡಿಬಿಟ್ಟೇ ಹೋಗೋದು ಅವರು. ಇವಳು ಕಡಸು, ನಮ್ಮ ಮನೆಯಲ್ಲೇ ಹುಟ್ಟಿರುವಂಥವಳು ಇವಳು. ಇವಾಗ ಕರು ಹಾಕಿದ್ದಾಳೆ, ಫಸ್ಟ್ ಕರು. ಇವಳು ಅಷ್ಟೇ ಒಂದು 17-18 ಲೀಟ್ರ್ ಹಾಲು ಕೊಡ್ತಾಳೆ. ಫಸ್ಟ್ ಕರು ಚೆನ್ನಾಗಿ ಕೊಡ್ತಾಳೆ ಹಾಲು. ನೋಡಿ, ನಮ್ಮ ಮಗ ಬೂಸ ಇಡ್ತಾ ಇದ್ದಾನೆ ಇವಾಗ. ಇವನು BBM ಓದಿದ್ದಾನೆ. ಅವನಿಗೆ ಹೊರಗಡೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಚಿಕ್ಕ ವಯಸ್ಸಿಂದನೂ ಹಸು ಪ್ರಾಣಿಗಳಂದರೆ ಪ್ರೀತಿ. ನಾನು ಹಸುನೇ ಮಾಡೋದು, ನಾನು ಹೊರಗಡೆ ಕೆಲಸಕ್ಕೆ ಹೋಗಲ್ಲ ಅಂತ ಹೇಳಿದೆ. ಹಂಗಾಗಿ ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ. ಇವಳು ನೋಡಿ, ಗುದ್ದವಳು ಇವಳು. ಇವಳು 3 ತಿಂಗಳು ತೆನೆ ಇವಾಗ. ಇವಳು ಚೆನ್ನಾಗಿ ಹಾಲು ಕೊಡ್ತಾಳೆ. ಬೆಳಿಗ್ಗೆ ಸಾಯಂಕಾಲ 2 ಟೈಮೂ ಚೆನ್ನಾಗಿ ಹಾಲು ಕೊಡ್ತಾಳೆ ಇವಳು. ನೋಡಿ, ಮನೆ ಮುಂದೆ ಒಂದು 3-4 ಹಸು ಕಟ್ತೀವಿ ಮನೆ ಮುಂದೆ. ಅದಕ್ಕೆ ನಾನು ನೈಟ್ ವೀಡಿಯೋ ಮಾಡಿದ್ದೀನಿ. ರಾತ್ರಿ ಹೊತ್ತು ನಾವು ಹಿಂಗೆ ಹುಲ್ಲು ಹಾಕ್ಬಿಡ್ತೀವಿ. ಎಲ್ಲ ಹಸುಗಳಿಗೂ ಹಿಂಗೆ ಹುಲ್ಲು ಹಾಕ್ತೀವಿ. ನೋಡಿ, ಇವಳು ಕುಳ್ಳಿ. ಇವಳು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವಳು ನಮ್ಮ ಮನೇಲಿ 6 ಕರು. 6ನೇ ಕರುವಲ್ಲಿ ಗರ್ಭಕೋಶ ಹೊರಗಡೆ ಬಂದುಬಿಟ್ಟಿತ್ತು. ಹಳೆ ಹಸು ಆಗಿರೋದ್ರಿಂದ ಎಲ್ಲ ಹಸುಲು ಆಗಲ್ಲ, ಕೆಲವೊಂದು ಹಸುಲು ಆಗುತ್ತೆ. ಬಿಗಿನರ್ಸ್ಗಳಿಗೆ ಯೂಸ್ ಆಗಲಿ ಅಂತೇಳಿ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದು ಮೈ ಅಂತ ಕರೀತಾರೆ ಆಡು ಭಾಷೆಯಲ್ಲಿ. ಅದು ರೇಯರ್ ಆಗೋದು ಅದು. ಅದಕ್ಕೋಸ್ಕರ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಈಗ ಹೆಲ್ತಿಯಾಗಿದ್ದಾಳೆ, ಚೆನ್ನಾಗಿದ್ದಾಳೆ. ನಾವು ಟ್ರೀಟ್ಮೆಂಟ್ ಕೊಡಿಸಿದ್ದೀವಿ. ಈಗ ಡೈಲಿ ಒಂದು 13-14 ಲೀಟ್ರ್ ಹಾಲು ಕೊಡ್ತಾಳೆ. ಇವಳು ನೋಡಿ, ಕಪ್ಪು ಬೋಳಿ ಇವಳು ಮೊನ್ನೆ ಪಕ್ಕದ ಮನೆ ಗೇಟಲ್ಲಿ ಕಟ್ಟಿದ್ವಿ. ಅದು ಪಾಯ್ಸನ್ ಹೆಂಗೆ ತಿಂದ್ಲು ಏನೋ ನಮ್ಗೆ ವಿಷಯ ಗೊತ್ತಿಲ್ಲ. ಹಸು ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಏನಕ್ಕೆ ಹಿಂಗೆ ಬೀಳ್ತಲ್ಲ ಅಂತೇಳಿ ನಾವು ದೊಡ್ಡ ಡಾಕ್ಟ್ರ್ ಕರ್ಸಿದ್ವಿ. ಆಗ ಅವ್ರು ಬಂದು ಹೇಳಿದ್ರು, ಇದು ಪಾಯ್ಸನ್ ತಿಂದಿದೆ ಹಸು ಅಂತ. 5 ದಿನದಿಂದ ಟ್ರೀಟ್ಮೆಂಟ್ ಕೊಡಿಸಿದ್ವಿ. ಏನು ತಿಂತಾ ಇರಲಿಲ್ಲ ಪಾಪ. ಇದು ನೀರು, ಬೂಸ ಏನು ತಿಂತಿಲ್ಲ 5 ದಿನದಿಂದ. ಬರೀ ಗ್ಲೂಕೋಸು ಟ್ರೀಟ್ಮೆಂಟ್ ಕೊಡಿಸಿದ್ವಿ. ಈಗ ಚೆನ್ನಾಗಿದ್ದಾಳೆ. ಇವತ್ತು ಹುಲ್ಲು ತಿಂತಾಯಿದ್ದಾಳೆ, ಹಾಲು ಕೊಟ್ಟಿದ್ದಾಳೆ, ಮತ್ತು ಬೂಸನೂ ಚೆನ್ನಾಗಿ ತಿಂದ್ಲು ಇವತ್ತು. ಆ ಥರ ನೋಡ್ಕೊಬೇಕು ಹಸುಗೆ. ನಮಗೆ ಓನರ್ಗಳಿಗೆ ಗೊತ್ತಾಗಬೇಕು ಹಸುಗೆ ಏನೋ ಆಗಿದೆ ಅಂತ. ಅದ್ರ ಮುಖ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗಬೇಕು. ಆವಾಗ ನಮಗೆ ಯಾವುದೇ ರೀತಿ ನಮಗೆ ತಕ್ಷಣ ಪ್ರಾಬ್ಲಮ್ ಬರೋದಿಲ್ಲ. ಅರ್ಥ ಆಗಬೇಕು, ಅದಷ್ಟೇ. ನೋಡಿ, ಇವನ್ ಕತ್ತಲ್ಲಿ ಚೈನ್ ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಇವರಮ್ಮ ನಮಗೆ ಒಂದು ಬಕೆಟ್ ಹಾಲು ಕೊಡೋಳು. 2 ತಿಂಗಳು ಕರು ಇರುವಾಗ ಅವರಮ್ಮ ತೀರೋದ್ಲು. ಅವಳು ನೆನಪೋಸ್ಕರ ನಾವು ಸಾಕೊಂಡ್ವಿ. ಇವನು ಗಂಡಾಗಿರೋದ್ರಿಂದ ಓರಿ ಮಾಡಬೇಕು ಅಂತ ನನ್ನ ಮಗನಿಗೆ ತುಂಬ ಆಸೆ ಇತ್ತು. ಹಂಗಾಗಿ ಇವನ್ನ ಸಾಕೊಂಡ್ವಿ. ಇವನಿಗೆ ಡೈಲಿ ಕಾಳುಗಳು, ಎಲ್ಲ ಥರ ಕಾಳುಗಳನ್ನ ನೆನೆಸಿ ರುಬ್ಬಿ ಅದನ್ನು ಕೊಡ್ತೀವಿ. ಮತ್ತು ತೆಂಗಿನಕಾಯಿ, ಕೊಬ್ಬರಿ ಎಲ್ಲ ಕೊಟ್ಟು ಚೆನ್ನಾಗಿ ಸಾಕಿದ್ವಿ. ಇವಾಗ ಅವನ ಪಕ್ಕದ ಏರಿಯಾದವರೆಲ್ಲ ಬಂದು ಓರಿ ಕೊಡ್ಸ್ಕೊಂಡು ಹೋಗೋರು. ಆ ಓರಿ ಕೊಡಿಸಿರೋ ಹಸಗಳಲ್ಲೆಲ್ಲ ಕರುಗಳು ಇವನ ಥರನೇ ತುಂಬ ಚೆನ್ನಾಗಿ ಹುಟ್ಟಿದ್ದಾವೆ. ಫ್ರೆಂಡ್ಸ್, ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಆ ರೋಡ್ ಸೈಡಲ್ಲಿ ಪಕ್ಕದಲ್ಲಿ ಖಾಲಿ ಜಾಗ ಇದೆಯಲ್ಲ, ಅಲ್ಲಿ ನಾವು ಕಬ್ಬಿಣದ ಚೈನ್ ಹಾಕಿ ಕೆಲವು ಹಸಗಳು ಮತ್ತು ಕರುಗಳನ್ನ
ಅಲ್ಲಿ ಕಟ್ತೀವಿ ನಾವು ಕಂಬಕ್ಕೆ. ಈ ಕೊಟ್ಟಿಗೆನಲ್ಲಿ 20 ಹಸುನೂ ಆಗೋದಿಲ್ಲ, ಅದಕ್ಕೋಸ್ಕರ. ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ವೆರಿ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.